ನಾವೆಲ್ಲ ಕರೆಕ್ಟ್ ನೀಟಾಗಿ ಮಾಡ್ಕೊಂಡು ದೇವ್ರ ಕಾರ್ಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆ ದೇವ್ರ ಕಾರ್ಯಗಳು ಸರಿಯಾಗಿ ನಾವು ತಿಳ್ಕೊಂಡಿದಾಗ ಆ ದೇವ್ರ ಮತ್ತೆ ಕರೆಕ್ಟ್ ನೀಟಾಗಿ ನಮ್ಮ ನಡ್ಸ್ಕೊಳ್ತಾರೆ. ಯಾಕಂದ್ರ ಆ ನೀಟಾಗಿ ಮಾಡ್ಕೊಂಡು ಹೋಗುವಂತ ಕೆಲಸಗಳು ಬೇಕು ಯಾವಾಗ್ಲೂ. ಆ ದೇವ್ರ ವಾಕ್ಯಗಳನ್ನ ಅದು ಹ್ಯಾಂಗ್ ಕೇಳ್ಕೊಂಡು ಹೋಗ್ತಾನೆ ಆ ಪ್ರಕಾರ ನಡ್ಕೊತ ಹೋಗ್ಬೇಕು. ಆ ನಡ್ಕೊತ ಹೋದ ಹಾಗೆಲ್ಲ ಈಗ ಜ್ಞಾನೋಕ್ತಿ 19ನೇ ಅಧ್ಯಾಯ 3 ಅವಸ್ಥೆ ಹೋದ್ರಿ. ಜ್ಞಾನೋಕ್ತಿ 19:3 ಸಿಕ್ಕ ಜಲ್ದಿ ಹೋದ್ರಿ. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯವನು. ಯಾರು ಕೆಡಿಸ್ಕೊತಾರ? ತನ್ನ ಮೂರ್ಖತನ ತಾನು ಮಾಡ್ಕೊಂಡು ಸಾಲ, ತಾನು ಮಾಡ್ಕೊಂಡು ಬಾಯಿ ರುಚಿ, ತಾನು ಮಾಡ್ಕೊಂಡು ಎಲ್ಲ ತಾನು ಮಾಡ ತಿನ್ಬಿಡಪ್ಪ, ಹೊಡೆದು ತಿನ್ಬಿಡ, ಅವನು ಏನಾಗಲ್ಲ ಲೆಕ್ಕ ತಿನ್ಬಿಡು. ಇಲ್ಲ ತಾನು ಮಾಡ ಅಡ್ಡಿ ಇಲ್ಲ. ಇಲ್ಲತನ ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುಯ್ತಾನೆ. ನೋಡಪ್ಪ ಇಷ್ಟೆಲ್ಲ ಪ್ರೇಯರ್ ಮಾಡ್ದು ಏನ್ ಬಂತು, ಇಷ್ಟೆಲ್ಲ ಮಾಡ್ದೇವು, ಇಷ್ಟೆಲ್ಲ ಇವ್ ದೇವ್ರಿಗೆ ಅದು ಮಾಡ್ದೇವು, ದೇವ್ರಿಗೆ ಇದು ಮಾಡ್ದೇವು, ಇಷ್ಟೆಲ್ಲ ಮಾಡ್ಬಿಟ್ಟೇವಲ್ಲ. ಇಷ್ಟೆಲ್ಲ ಮಾಡ್ಬಿಟ್ರು ಮತ್ತೆ ದೇವ್ರು ನಮ್ಗೆ ಹೀಗೆ ಇಟ್ಟಿದ್ದಾವ, ಕೆಳಗೆ ಇಟ್ಟಿದ್ದಾನ ನಮಗ್ ಅಂದ್ರೆ ಅರ್ಥ ಮಾಡ್ಕೊಂತ ಹಿಡಿದವನ್ ಯಾರು? ಇಲ್ಲಿ ಹೇಳ್ತಾನ ಅದು ದೇವ್ರ ಮಾಡ್ತಾನೆ. ಇಲ್ಲಿ ದೇವ್ರು ಆ ದೇವ್ರ ಮ್ಯಾಲ ಕುದಿತಾನೆ. ಇಲ್ಲಿ ಹೇಳ್ತಾನ ಬೈಬಲ್ ಹೇಳ್ತಾನ ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಪುನಃ ನಾವು ಎಷ್ಟು ಮತ್ತೆ ಪೇತ್ರ ಬರೀಲಿ, 1 ಪೇತ್ರ ಬರೀಲಿ ಹೇಳ್ತಾನ ಅವ್ರ ಮ್ಯಾಲ ಕುಯ್ತಾನ. ಬೈಬಲ್ ಹೇಳ್ತಾನ ಕುಯ್ದಾಡೋದು ದೇವ್ರ ಜ್ಞಾನ ಕೊಟ್ಟಿದ್ದಾನ. ದೇವ್ರ ಮಾಡ್ತಾ ಅದು ದುಂದು ವೆಚ್ಚ. ಆಮೇಲೆ ಹೇಳ್ತಾನ ಮದ್ಯಪಾನ ಗೋಷ್ಠಿ ಈಗ ಹೇಳ್ತಾನೆ ಇವೆಲ್ಲ ಬೇಡ. ನೀವು ಹಾಸಿಗೆ ಎಷ್ಟಿದೆಯೋ ಅಷ್ಟು ಕಾಲ್ಚಾಕ್ ಇದೆಲ್ಲ ಮಾಡುವಾಗ ಅಲ್ಲಿ ಹೇಳ್ತಾನೆ. ಆಮೇಲೆ ಮಾಡುವಾಗ ಅನ್ಯ ಜನರು ಜನರಿಗೆ ಇಷ್ಟಪಡುವ ಅನ್ಯ ಜನರಿಗೆ ಇಷ್ಟಪಡುವ ದುಷ್ಟ ಕೃತ್ಯಗಳು. ಇಷ್ಟಪಡುವಂತಂದ್ರ ಅನ್ಯ ಜನರು ದುಷ್ಟ ಕೃತ್ಯ ಅಂದ್ರೆ ಅದ್ರ ಜೊತೆ ನೀವು ಸೇರ್ಬೇಕು ಅಂತ ಇಷ್ಟ. ಮದ್ಯಪಾನ ಗೋಷ್ಠಿ ನೀವು ಇರ್ಬೇಕು ಅಂತಿದ್ರ ಅರ್ಥ. ಅಲ್ಲಿ ನೀವು ಬಂದು ಸೇರ್ಬೇಕು ಅಂತಿದ್ರ ಅರ್ಥ. ಅವ್ರ ಜೊತೆ ಬಂದು ಕುಡಿಬೇಕು ಅಂತಿದ್ರ ಅರ್ಥ. ಅವ್ರ ಜೊತೆ ಬಂದು ನೀವು ಸ್ವಲ್ಪ ತಿನ್ಬೇಕು ಅಂತಿದ್ರ ಅರ್ಥ. ಹಾಗೆಲ್ಲ ಮಾಡುವಾಗ ನಮ್ಮವರಪ್ಪ ಇವರು ಅಂತ ಅಂತೀರಿ. ಇವ್ರು ನಿಮ್ಮವರೇ, ನಿಜ ಹೋಗ್ತಾ ಇದೆ ನಿಮ್ಮವರೇ. ಆದ್ರೆ ಇಲ್ಲಿ ಎಷ್ಟು ಸ್ನೇಹ ಮಾಡ್ತಾ ಇದೆಯೋ ಅಲ್ಲಿ ದೇವ್ರಿಗೆ ಸಿಟ್ಟು ಬರ್ತಾ ಇರ್ತದೆ. ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರ್ತಂದ್ರೆ ಈಗ ನಾನೀಗ ಆರಿಸ್ಕೊಂಡೆ ಅಲ್ಲ. ಈಗ ಒಂದು ಯೋಚನೆ ಮಾಡಿ, ಈಗ ನಾನು ಹೇಳ್ದಲ್ಲ, ಈಗ ಪುತ್ರಪ್ಪನ ಹತ್ರ ಕುರಿ ತಗೊಂಡೆವು. ಹಾಗ್ಲೆಲ್ಲ ಪುತ್ರಪ್ಪನಿಗೆ ಹೊಡೆತು ಕುರಿ. ಹಾಗ್ಲೆಲ್ಲ ಎಷ್ಟೊಂದು ಇಲ್ಲಿ ಆಮೇಲೆ ಕೊಡ್ತಾ ಇಲ್ಲಿ ಬಂದು ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊತೇವೆ. ಹಾಗ್ಲೆಲ್ಲ ಪುತ್ರಪ್ಪನಿಗೆ ಹೋಗುವಾಗ ಏನ್ ಮಾಡಿಕ ಅಬ್ಬರ ಪಾಸ್ಟರ್ ಏನ್ ಮಾಡಿಕ? ಈಗ ಹಾಗ್ಲೇ ಪುತ್ರ ಮನೆಗೆ ಹೊಡ್ಲಿಕ್ಕೆ ಯಾವ್ದು ಕುರಿ ಆಟ ಹೇಳ್ತಾರೆ. ಪಾಸ್ಟರ್ ನಿಮ್ ಕುರಿ ಬಂತಮ್ಮ ಪಾಸ್ಟರ್ ನಿಮ್ ಕುರಿ ಬಂತಮ್ಮ ಏನ್ ಮಾಡಿ ಹೇಳಿ. ನೀವೇ ಅಬ್ಬರ ಪಾಸ್ಟರ್ ಬೇಡ, ನೀವೇ ಕುರಿ ಖರೀದಿ ಮಾಡಿ ಪುತ್ರಪ್ಪ ಬಂದು ನಿಮ್ ಮನೆಯ ಕುರಿ ಪುತ್ರಪ್ಪ ಬಂದು ತಗೊಂಡು ದುಡ್ಡು ಎಲ್ಲ ಕೊಟ್ಬಿಟ್ರಿ ಅಲ್ಲಿ ಬಂದ್ ಹಾಗ್ಲೆಲ್ಲ ಪುತ್ರಪ್ಪ ಮನೆಗೆ ಹೋಗಿ ನೀವೇನ್ ಮಾಡ್ತೀರಿ? ಕಟ್ಟೇಬೇಕಲ್ಲ, ಕಟ್ಟೇಬೇಕು. ಹೌದು, ಇಷ್ಟ ಅಲ್ಲ, ಕಟ್ಟೇಬೇಕು. ಮತ್ತೆ ಇದು ಪಾಪ ನಿಂತು ಒಂದೇ ಜನ ನಿಂತು ಕಾಲಲ್ಲಿ ಜುಮ್ ಅಂತವ ಸ್ವಲ್ಪ ಹಗ್ಗ ಬಿಟ್ರಿ ಮತ್ತೆ ಹಣ್ಣು ಪುತ್ರಪ್ಪ ಮನೆ ಹೋಗ. ಹ್ಯಾ ಮಾಡ್ತೀರಿ? ಈಗ ನೀವ್ ಏನ್ ಮಾಡ್ರಿ, ನೀವ್ ಏನಿದ್ರು ಅದನ್ನ ಹೇಳಿ ಸಾಕಟ್ಟೆ. ಯಾರಿಗೆ ಕೊಡ್ಬೇಕೀಗ? ಪುತ್ರಪ್ಪ ಕೊಡ್ಬೇಕು. ಮಾತ್ರ ಹಿಂಗೆಲ್ಲ ಪುತ್ರಪ್ಪ ಕೊಡ್ಬೇಕು. ಪುತ್ರಪ್ಪ ಮನೆ ಮೇಲೆ ಬಹಳ ಜೀವ ಅದ. ನಮ್ಮ ಮನೆ ನೀರು ಸರಿಯತ್ತಲ್ಲ, ನಮಗೆ ನೀರು ಸರಿಯತ್ತಲ್ಲ, ನಮ್ಮ ಮನೆ ನೆಲ ಸರಿ ಇಲ್ಲ, ಆದ್ರೆ ಪುತ್ರಪ್ಪ ತಗೊಂಡ್ಬಿಡ್ರಿ ಅಷ್ಟೆ. ಹಿಂಗೇನಾಗೋದು? ಹೋಗಿ ತಗೊಂಡು ಮಾಡ್ಬಿಡ್ರಿ ಅದ್ರ ಇಲ್ಲದೆ ಮಾಡ್ಕೊಂಡು ಕಟ್ಕೊಳ್ಬಿಡು ಹೋಗಲೆ. ಇಲ್ಲಿ ಬೈಬಲ್ ಹೇಳ್ತಾನ ಹಂಗಲ್ಲ. ಅನ್ಯ ಜನರು ಬೈಬಲ್ ಹೇಳ್ತಾನ ಹಿಂಗ್ ಬೇಡ. ಕರೆಕ್ಟ್ ಏನ್ ಮಾಡ್ಬೇಕು? ನೀವು ಯಾವಾಗ ದೇವ್ರು ಕರೆದಿದ್ದಾನೋ ಆ ಕರೆದಾಗ ಆ ನಿಯಮ ಒಳಗಾಗ್ಬೇಕು ನಾವು. ಆ ದೇವ್ರ ನಿಯಮ ಒಳಗಾಗಿರುವಾಗ ಅಲ್ಲಿ ಹೇಳ್ತಾರೆ ಕರೆಕ್ಟ್ ನೀಟಾಗಿ ನಡ್ಬೇಕು. ಆ ದೇವ್ರು ಹೇಳಿದ ಪ್ರಕಾರ ನಡ್ಬೇಕು. ಯಾಕಂದ್ರೆ ನಾವು ದೇವ್ರ ಮಕ್ಕಳಾಗಿದ್ದೇವಲ್ಲ, ಆ ದೇವ್ರ ಮಕ್ಕಳ ಆಗಿರೋದ್ರಿಂದ ನಾವು ಕರೆಕ್ಟ್ ನಡ್ಕೋಬೇಕು. ಆಮೇಲೆ ಹೇಳ್ತಾನೆ ಇಷ್ಟವಾದ ಅಂದ್ರೆ ಸ್ನೇಹ ಇದೆ, ಅದ್ರ ಜೊತೆ ಇನ್ನೊಂದು ಇದು ವಾಸ ಹೋದ್ರಿ. ಈಗ ಅಲ್ಲಿ ಹೇಳ್ತಾನೆ ಅದು ಹೇಳ್ತಾನೆ ಒಂದು ಒಳ್ಳೆ ಸೆಂಟೆನ್ಸ್ ಹೇಳ್ತಾನ. ಯಾಕೋಬ 4:4 ನೋಡ್ರಿ. ಯಾಕೋಬ 4 ಯಾಕಂದ್ರೆ ಅಲ್ಲಿ ಒಂದು ಒಳ್ಳೆ ಮಾತು ಹೇಳ್ತಾನ. ಅದಕ್ಕೆ ದೇವ್ರ ಏನ್ ಮಾಡ್ತಾನೆ, ದೇವ್ರು ಸ್ವಲ್ಪ ಯೋಚನೆ ಮಾಡ್ತಾನೆ. ಹಂಗಿಂದ ದೇವ್ರು ಸ್ವಲ್ಪ ನಮ್ಮ ಮೊಂಡತನ ಅಂತಾವಲ್ಲ, ಆ ಮೊಂಡತನ ಸ್ವಲ್ಪ ಕಿವಿ ಕೊಡ್ತಾನೆ. ಸ್ವಲ್ಪ ನೀನ್ ಬಿಟ್ಕೊಟ್ಟು ನೀನ್ ಇಷ್ಟ ಮಾಡೋದು ಹೇಳ್ತಾನೆ. ಕೆಲಸ ಮಾಡ್ತಾನೆ, ಹಂಗ ದೇವ್ರು ಇಲ್ಲ ಅಂತಲ್ಲ. ಆದ್ರ ಅಲ್ಲಿ ಏನ್ ಮಾಡ್ತಾನ, ದೇವ್ರ ಕೆಲವು ಸರಿ ಅವನು ಯೋಚನೆ ಮಾಡ್ತಾನ. 4:3 ನೋಡ್ರಿ. ನೀವು ಬೇಡಿದನ್ನು ನಿಮ್ಮ ಭೋಗಗಳಿಗಾಗಿ
ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳೋದ್ರಿಂದ ಬೇಡ್ಕೋತೇವೆ ದೇವ್ರ ಕಡೆ. ಏನಂತ ಬೇಡ್ಕೋತೀವಿ? ನಿನ್ನ ಭೋಗಗಳಿಗಾಗಿ. ಈಗ ಎಕ್ಸಾಂಪಲ್, ಈಗ ದೇವ್ರೇ ನನಗೊಂದು ಒಳ್ಳೆ ಮನೆ ಕೊಡಪ್ಪ, ದೇವ್ರೇ ಕೊಟ್ಬಿಟ್ಟು. ದೇವ್ರೇ ಒಂದು 10 ಲಕ್ಷ ಕೊಡಪ್ಪ, ಕೊಟ್ಬಿಟ್ಟು. ದೇವ್ರೇ ಇನ್ನೊಂದೊಂದು ಬಿಸ್ನೆಸ್ ಕೊಡಪ್ಪ, ಕೊಟ್ಬಿಟ್ಟು. ಯಾರಿಗ್ ಬೇಕಿದೆಯಲ್ಲ ಬಿಸ್ನೆಸ್? ನನಗೆ ಕೊಡೋಪ್ಪ, ಕೊಟ್ಬಿಟ್ಟು. ದೇವ್ರೇ ನನಗೆ ಒಂದು ಮನೆ ಕೊಡೋಪ್ಪ, ಕೊಟ್ಬಿಟ್ಟು. ಎಲ್ಲ ಕೊಟ್ಬಿಟ್ಟ. ಮನೆ ಆಯ್ತಾ? ಆಯ್ತು. ಒಳ್ಳೆ ಬಿಸಿನೆಸ್ ಆಯ್ತಾ? ಆಯ್ತು. ಒಳ್ಳೆ ಏನು ಕೇಳ್ಕೊಂಡು ಎಲ್ಲ ಆಯ್ತು. ಯಾರ ಸರಿ ಕೇಳ್ತಿದ್ಯಲ್ಲ? ನನ್ನ ಸಲುವಾಗಿ ಆಯ್ತಿದು. ನಮ್ ಸಲುವಾಗಿ ಆಗದ ನಾವು ಸುಮ್ಮನೆ ಇರ್ತೇವ? ಖಾಲಿ ಬಿಸಿನೆಸ್ ನೋಡಿದಿಲ್ಲ, ಅದು ನಂದೇ. ಅದು ಹಿಂಗೇನದು? ನನ್ನ ಬಿಸಿನೆಸ್, ನನ್ನ ಬಿಸಿನೆಸ್ ಈಗ ಅದು ನನ್ನ ಬಿಸಿನೆಸ್. ಇಲ್ಲಿ ಆತನ ಅದಸಲಿ ಕೇಳ್ತಾ ಇದೆಯಲ್ಲ, ಎಲ್ಲ ಮಾಡಿದಂತಿಕೋ. ಎಲ್ಲ ಮಾಡಿದ ಮೇಲೆ ಇಲ್ಲಿ ಏನಿರ್ತಾನ, ಇದು ಸಲುವಾಗಿ ನೀವು ಸಿಗಲ್ಲ ಇದು ಸಲುವಾಗಿ. ಯಾಕಂದ್ರೆ ಎಲ್ಲ ನಿನಗೆ ಬೇಕಲ್ಲ. ಅದು ಒಂದ್ ಏನ್ ಮಾಡ್ಬೇಕು, ಅದಕ್ಕಿಂತ ಫಸ್ಟ್ ನಿನಗೆ ಯಾವ್ದಾದ್ರು ಕೊಟ್ಟಿದಂತ್ರ ದೇವರೇ ನಾನು ಸ್ವಲ್ಪ ಸಹಾಯ ಮಾಡ್ತೇನಪ್ಪ ಅಂತ ಹೇಳಿ, ದೇವರೇ ನೀವು ಸ್ವಲ್ಪ ಕೊಡ್ತೇನಪ್ಪ ಅಂತ ಹೇಳಿ. ಕೊಡ್ತೇವೆ ಹೆಂಗ್ ಗೊತ್ತಾ? ಬಡ್ಡಿಗಲ್ಲ. ಚಂದ ಬಿಸ್ನೆಸ್ ಮಾಡಿ ಅಂತ ದುಡ್ಡು ಪಟ ಏನ್ಸ್ಬಿಟ್ಟೆವು. ಕುಮಾರ್ ಅಂತ ಬರ್ತಾನ, ಸ್ವಲ್ಪ ಸಾಲದ ಕೊಡಪ್ಪ ಅಂದ್ರೆ ನೋಡಪ್ಪ ಎಲ್ಲ ಕಡೆ ಕೇಳಿ ಬಾ ನೋಡು ನೀನು. ಅಲ್ಲಿ ಎಲ್ಲ ಕಡೆ ಒಂದು 2 ರೂಪಾಯಿ ಬಡ್ಡಿ, ನೀನು 3 ರೂಪಾಯಿ ಬಡ್ಡಿ ಕೊಡ್ತೇನೆ ಅಂತ. ಆತಕ್ ಪಾಪ ಅವಶ್ಯಕತೆ ಏನ್ ಮಾಡ್ತಾನ ಆತ? ಇಲ್ಲ ಫಸ್ಟ್ ಏನ್ ಮಾಡ್ಕೊಟ್ಬಿಟ್ಟು ಹಾಕಿ ಅಂದ್ರ ಅಭಿವೃದ್ಧಿ ಪಡಿಸಿದ್ರಲ್ಲ, ಬಡ್ಡಿ ಕೊಡಾಕ ಬಡ್ಡಿ ಕೊಡ್ಲಕ್ಕಲ್ಲ. ಆತ ಕೊಟ್ಬಿಡು, ಬಡ್ಡಿ ಬೇಡ, ಏನ್ ಬೇಡ, ಕೊಟ್ಬಿಡು. ಹಿಂಗೆ ಆತ ಈಗ ಆತ ಬಡ್ಡಿ ಕೊಟ್ಟನ? ಕೊಟ್ಟಿಲ್ಲ. ಆತ ಕೊಟ್ಟಿದ್ದನ್ನ ಕುಂಬಾರ ಹತ್ರ ಅಣ್ಣ ಬಡ್ಡಿ ಕೊಡು, ಯಾರ ಬಡ್ಡಿ ಕೊಡು. ಆತ ನೀನು ಬಡ್ಡಿ ಕೇಳ್ಬೇಕ, ತಗೋತಾವ ಬಲ್ಲಿ. ಆತ ಫ್ರೀ ಕೊಟ್ಟಿದ್ದನ್ನ ಇಲ್ಲಿ ಬಡ್ಡಿ ಕೂಸಲು ಮಾಡ್ತೇವೆ. ಈ ಬಡ್ಡಿ ಬಡ್ಡಿ ಯಾರ್ದು ಮತ್ತೆ? ದೇವ್ರೆ ನನಗೆ ಕೊಡಪ್ಪ. ಹಿಂಗಾಗಿ ದೇವ್ರೆ ಮಾಡ್ತಾನ, ಕೊಡಲ್ಲ. ಯಾಕ? ನಿನ್ನ ಭೋಗಳಿಗೆ ಬೇಡ್ಕೋತಾ ಇದೆಯಲ್ಲ, ಕೊಡಲ್ಲ ಅದು. ಇಲ್ಲಿ ಏನ್ ಮಾಡ್ತಾರೆ, ಬಂದ ಕುಮಾರ್ ಕೊಟ್ಬಿಡು. ಹೆಂಗ್ ಕೊಟ್ಬಿಡು? ಏನಪ್ಪಾ ತಮ್ಮ, ನನಗೇನ್ ನಿನ್ನ 2 ರೂಪಾಯಿ ಬಡ್ಡಿ ನನಗೇನು ಅವಶ್ಯಕತೆ ಇಲ್ಲ. ಏನ್ ಮಾಡ್ಕೊಂಡು ದೇವ್ರನ್ನು ಕೊಟ್ಟಿದ್ದಾನ, ನನಗೆ 10 ರೂಪಾಯಿ ಕೊಟ್ಟಿದ್ದಲ್ಲ, ನೀನು 1 ರೂಪಾಯಿ ಕೊಡ್ತೇನೆ. 10 ರೂಪಾಯಿ ಕೊಟ್ಟಿದ್ದಲ್ಲ, 1 ರೂಪಾಯಿ ಕೊಡ್ತೆ. ನಿನ್ ಇಷ್ಟ ಇತ್ತು ತಿರುಗಿ ವಾಪಸ್ ಕೊಡು, ಇಲ್ಲ ಹೋಗಲ್ಲ ಕಡ್ಡಿಲಿ ಬಿಟ್ಕೊಡು. ಹಿಂಗ್ ಮಾಡ್ದಲ್ಲ. ಈ ಮನ್ಸಿಲ್ಲ. ಇದ್ರ ಅರ್ಥ ಏನು? ಆ ದೇವ್ರ ದೊಡ್ಡ ದೇವ್ರು ಆಗಿದ್ದಾನಲ್ಲ, ಈ ಮನ್ಸಿಲ್ಲ. ಹಾಗಂದು ಹೇಳಿ ಏನ್ ಗೊತ್ತಾ? ಎಷ್ಟೋ ಕ್ರಿಶ್ಚಿಯನ್ ಸೊಸೈಟಿಗಳಲ್ಲಿ, ಎಷ್ಟೋ ಕ್ರಿಶ್ಚಿಯನ್ಸ್ಗಳಲ್ಲಿ ಅದು ಹೇಳ್ತಾರೆ. ಈಗ ಕೆಲವು ಏನ್ ಮಾಡ್ಕೊತಾ, ಫ್ರೀ ಊಟ ಕೊಟ್ಟು ಬೈಬಲ್ ಕಾಲೇಜ್ ಕತ್ತಾರೆ, ಗೊತ್ತಿರ್ಬೋದು. ಫ್ರೀ ಊಟ ಕೊಟ್ಟು ಬೈಬಲ್ ಕಾಲೇಜ್, ಫ್ರೀ ಊಟ ಕೊಟ್ಟು ಎಕ್ಸಾಂಪಲ್ ದೇವ್ ಹಚ್ಚಿತ್ತು. ಆದ್ರೆ ಇವೆಲ್ಲ ಫ್ರೀ. ಕಾರಣ ಏನ್ ಗೊತ್ತಾ? ದೇವ್ರು ಅಲ್ಲಿ ಕೊಟ್ಟಿದ್ದಾನ, ನೀವು ಬದುಕ್ರಿ ಅಂತಿದ್ರ ಅರ್ಥ. ಆಮೇಲೆ ಹೇಳ್ತಾನ ಆಮೇಲೆ ಮತ್ತೆ ಮುಂದೆ ಹಂಗೆ ಮುಂದೆ ವ್ಯಭಿಚಾರಿಗಳು ನೀವು. ಆಮೇಲೆ ಇಹಾಲೋಕ ಸ್ನೇಹವು ದೇವರಿಗೆ ವಿರೋಧವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ. ಈಗ ತನ್ನ ವ್ಯಭಿಚಾರಿಗಳು ನೀವು ಅಂದ್ರ, ವ್ಯಭಿಚಾರಿಗಳಂದ್ರ ಹೆಂಗಂದ್ರೆ, ಈಗ ಈ ಕಡೆ ಬೇಕು, ಈ ಕಡೆ ದೇವರ ಆಶ್ರಯ ಬೇಕು, ಈ ಕಡೆ ಇದನ್ನು ಬೇಕು. ಇಲ್ಲಿ ಬೈಬಲ್ ಹೇಳ್ತಾನೆ ವ್ಯಭಿಚಾರಿಗಳು ನೀವು ಅಂದ್ರೆ ಅರ್ಥ. ಯಾರು ಈ ಕಡೆ ಬಂದಾಗ ಈ ಕಡೆ ಬಂದು ಈ ಕಡೆ ಹೋಗ್ಬಿಟ್ಟೇವು, ಈ ಕಡೆ ಬಂದು ಈ ಕೊಡು. ಯಾರು ಕೊಟ್ಟರು ಅಂದ್ರೆ ಏನ್ ಹೇಳ್ತೇವು? ಈಗ ಪುತ್ರಪ್ಪರು 1,000 ರೂಪಾಯಿ ಕೊಟ್ಟು, ಕುಮಾರ್ 1,000 ರೂಪಾಯಿ ನಾ ಚಂದ ತಿರುಗದು. ಯಾರು ಕೊಟ್ಟರು? ಯಾರೋ ಒಬ್ಬರ ಹೆಸರು ಹೇಳ್ಬೇಕು. ಈಗ ಅರ್ಥ ಇಲ್ಲ ಬೇಡ. ಪುತ್ರಪ್ಪರು 1,000 ರೂಪಾಯಿ ಕೊಟ್ಟು, ಕುಮಾರ್ 1,000 ರೂಪಾಯಿ ಕೊಟ್ಟು, ನಾ ಚಂದ ತಿರ್ಗಾಳತ್. ಯಾರು ಕೇಳಿದ್ರು? ಅಲ್ಲ ಫಸ್ಟ್ ಹಿಂಗ್ ತಿರ್ಗಾಡ್ತೇವೆ, ದುಡ್ಡು ಎಲ್ಲಿ ಬಂತ ಕೇಳಿದ್ರೆ ಏನ್ ಹೇಳ್ತೇವೆ? ಪುತ್ರಪ್ಪ ಕೊಟ್ರು ಅಂದ್ರು ಕುಮಾರ್ ಸಿಟ್ರು, ಪುತ್ರಪ್ಪ ಸಿಟ್ಟು. ಯಾರು ಹೇಳ್ಬೇಕೀಗ? ಇದೇ ವಿಚಾರ. ಆತ ಕೇಳಿದ್ರೆ ಈತಿಗೆ ಸಿಟ್ಟು, ಈತಿಗೆ ಅದಕ್ಕೆ ಯಾರಿಗೆ ಹೇಳೋದು ಬೇಡಪ್ಪ. ಯಾರು ಬೇಡ. ಪುತ್ರಪ್ಪ ಕೊಟ್ರು ಅಂತ ಹೇಳೋದು ಬೇಡ, ಕುಮಾರ್ ಕೊಟ್ರು ಅಂತ ಹೇಳೋದು. ಯಾರು ಕೊಟ್ರು? ಈಗ ದೇವ್ರು ಕೊಟ್ಟರು.
ಹಿಂಗೆಲ್ಲ ತಗೊಂಡಿದ್ದು ಇಲ್ಲಿ, ಕೇಳಿದ್ದು ದೇವ್ರು ಕೊಟ್ಟಪ್ಪ, ದೇವ್ರು ಕೊಟ್ಟ. ಇಲ್ಲಿ ಹೇಳ್ತಾರ ವ್ಯಭಿಚಾರಿಗಳು ಹೇಳ್ತಾರ ಹಿಂಗ್ ತಗೊಂಡು ಬದುಕು ಜೀವನ ಮಾಡಿ ಹೇಳ್ತಾರ ವ್ಯಭಿಚಾರಿಗಳು. ಈ ಹೆಂಗೆಲ್ಲ ಮಾಡ್ಕೊಂಡು ನನಗೆ ದೇವರಷ್ಟು ಆಶ್ರದ ಮಾಡುದನು ಅಂತ ಇಲ್ಲಿ ಹೇಳ್ತಾನ ವ್ಯಭಿಚಾರಿದು. ಬೈಬಲ್ ಹೇಳ್ತಾರೆ ವ್ಯಭಿಚಾರಿಗಳು ನೀವು ಈ ಲೋಕ ಹೇಳ್ತಾನ. ಆಮೇಲೆ ಹಂಗೆ ಈಗ ವ್ಯಭಿಚಾರಿಗಳು ನೀವು ಇಹಾಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ, ಗೊತ್ತಿಲ್ಲ ದೇವ್ರಿಗೆ ವೈರತ್ವ ಇದೆ ಅಂತ ಹೇಳಿ. ಆ ದೇವ್ರನ್ನ ಇಷ್ಟಪಡೋದು ಗೊತ್ತಿಲ್ಲ, ಈ ವ್ಯಭಿಚಾರ ಇಷ್ಟಪಡೋದು ಗೊತ್ತಿಲ್ಲ, ನಿನಗೆ ಗೊತ್ತಿದೆಯಲ್ಲ, ಗೊತ್ತಿಲ್ಲವೋ. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು, ಹಾಗಿದ್ರೆ ಅಲ್ಲಿ ಲೋಕಕ್ಕೆ ಯಾವ ಮನುಷ್ಯ ಸ್ನೇಹ ಮಾಡ್ತಾನೋ, ಲೋಕಕ್ಕೆ ಯಾವ ನೀವೇ ಅಂತ ಹೋಯ್ತಾನೋ, ಲೋಕಕ್ಕೆ ಯಾವ ಮನುಷ್ಯ ಸೇರ್ತಾನೋ ಆ ಮನುಷ್ಯನು ಹೇಳ್ತಾನ ಅವನಿಗೆ ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಅಂದ್ರೆ ಹೇಳ್ತಾನ ವಿರೋಧಿಯಾಗಿ ಮಾಡ್ತಾನೆ. ಹೆಂಗ್ ಗೊತ್ತಾ, ನಾನು ಏನು ಮಾಡಲು ಕೊಡಲಿ ಇದ್ರ ಅರ್ಥ ಅಂದ್ರೆ ದೇವರಿಗೆ ವಿರೋಧಿಯನ್ನಾಗಿ ಮಾಡ್ಕೊತಾನೆ. ಆಮೇಲೆ ಹೇಳ್ತಾನೆ ಪುನಃ ಪೇತ್ರ ಬರಿಗಲ್ಲಿ ಇದು ಅಂದ್ರೆ ಇದೇನು ಆ ದುಂದು ವೆಚ್ಚ ಎಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಆದ್ರೆ ಹೇಳ್ತಾನೆ ಇದ್ರ ಅರ್ಥ ಏನಂತ ಅಂದಾಗ ಅಲ್ಲಿ ಹಂಗೆ ಕಂಟಿನ್ಯೂ ಹಂಗೆ ಅದು ಎಷ್ಟು ಒಂದು ಪೇತ್ರದಲ್ಲಿ ತಾವು ಮಾಡುವ ಅಪರಿಮಿತವಾದ ಕಠಿಣದಲ್ಲಿ ಸೇರಲಾರದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ಇಲ್ಲ ತನ ಇದು ದೂಷಿಸೋದು ಬೇರೆ. ಇಲ್ಲಿ ಯಾಕಂದ್ರೆ ಈಗ ಇನ್ನೂ ಸರಿ ನೋಡೋ ಹಂಗೆ ತಾವು ಮಾಡುವ ಅಪರಿಮಿತವಾದ ಪಟ್ಟಿಂಗತನದಲ್ಲಿ ಅಪರಿಮಿತವಾದ ಪಟ್ಟಿಂಗತಲ್ಲಿ ಸೇರ್ತಾ ಇಲ್ಲ ನೀವು. ಅಂದ್ರ ಮದ್ಯಪಾನ ಗೋಷ್ಠಿಯಲ್ಲಿ ಸೇರ್ತಾ ಇಲ್ಲ, ಹಣದಾಸೆಯಲ್ಲಿ ಸೇರ್ತಾ ಇಲ್ಲ, ಬಂಡುತನದಲ್ಲಿ ಸೇರ್ತಾ ಇಲ್ಲ, ಅಸಹ್ಯ ವಿಗ್ರಹದಲ್ಲಿ ಸೇರ್ತಾ ಇಲ್ಲ. ಅದಕ್ಕೋಸ್ಕರ ಆಶ್ಚರ್ಯ. ಅದು ಹೆಂಗ್ ಮಾಡ್ತಾರಂದ್ರ ಏನಪ್ಪಾ ನಾವ್ ಹೋಗಿ ಸರಿ ನೋಡಿದಾಗ ಈ ಮನೆ ಚೆನ್ನಾಗಿತ್ತು, ಹಿಂಗ್ ಪುತ್ರ ಮನೆ ಕಟ್ಟಾರ ನೋಡು ಅಂತ. ಮನೆ ಹಿಂಗ್ ಬಂದಾಗ ನಮ್ಮ ಈಗ ಈ ಪುತ್ರಪ್ಪ ಮನೆ ನೋಡಿ ನಮ್ಮ ಮನೆ ನೋಡಿ ಏನ್ ಮಾಡ್ಬಿಟ್ಟೆ ನೋಡ್ಬಿಟ್ಟೆ. ನಮ್ಮನೆ ಎಷ್ಟ್ ಮಂದಿ ಇದ್ದೆವು? ನಮ್ಮ ಮನೆಗೆ 6 ಮಂದಿ, ಪುತ್ರಪ್ಪ ಮನೆಗೆ 4 ಮಂದಿ. ನಾವು 6, ಪುತ್ರಪ್ಪ ಮನೆ 4 ಮಂದಿ. ನಮ್ಮನೆ ಎಲ್ಲ ಕೆಲ್ಸಕ್ಕೆ ಹೋಯ್ತಾರ, ಪುತ್ರಪ್ಪ ಮನೆ ಎಲ್ಲರೂ ಕೆಲ್ಸಕ್ಕೆ ಹೋಯ್ತಾರ. ಇನ್ನೊಂದು ಸೈಡ್ ಹೆಂಡತಿ ಅವ್ರ ಹೆಂಡತಿ ಹೋಗಲ್ಲ, ಅವ್ರ ಹೆಂಡತಿ ಮನೆಗೆ ಇರ್ತಾರೆ. ಆಗೋಡ್ದಾಗ ನನ್ನ ಹೆಂಡತಿನೂ ಕೆಲ್ಸಕೊಳ್ಳತ್ತಳು, ನಮ್ಮ ತಾಯಿ ಕೆಲ್ಸಕೊಳ್ಳತ್ತಳು, ನಮ್ಮ ಅಣ್ಣ ಹೋಲತ್ತ, ನಮ್ಮ ಮತಿ ಹೋಲತ್ತ, ನಮ್ಮ ಸಚಿಂದರು ಎಲ್ಲರೂ ಹೋಲತ್ತೇವಲ್ಲ. ಇಷ್ಟೆಲ್ಲ ಹೋಗಿದ್ರು ಪುತ್ರಪ್ಪ ಮನೆ ಚಂದ ಬದುಕತ್ತಲ್ಲ, ಪುತ್ರಪ್ಪ ಮನೆ ಚಂದ ಕಟ್ಸಿದ್ನಲ್ಲ. ನನ್ನ ಮನೆ ಬಂದಾಗ ಇದೆಲ್ಲ ತಗಡ ಸೋರ್ತಾ ಇದೆಯಲ್ಲ, ಮನೆ ಮಂದಿಯಲ್ಲಿ ದುಡಿತಾ ಇದ್ದೇವಲ್ಲ. ಆ ಮನೆ ಮೂಗರಿ ಕೆಲಸ ಮಾಡ್ತಾನೆ, ಮನೆ ಮಂದಿಯಲ್ಲಿ ದುಡಿತಾ ಇದ್ದೇವಲ್ಲ. ಆದ್ರೆ ಹಂಗಿದ್ರೆ ಪುತ್ರಪ್ಪ ಹೆಂಗ್ ಮಾಡ್ತಾರೆ? ಬಂದಿಲ್ಲ ನಮ್ಮ ಮನೆ ನೋಡಿದ್ರೆ ಹಿಂಗಿದೆ. ಹಾಗೆ ಪುತ್ರಪ್ಪಗೆ ದುಡ್ಡು ಎಲ್ಲಿ ಬಂದಿರ್ಬೋದು ದುಡ್ಡು ಅಂದಾಗ ನೀವು ಕೇಳಿರಲ್ಲೋ ಅಂದಾಗ ಇಲ್ಲಿಲ್ಲ ನನಗೆ ಗೊತ್ತು. ಯಾಕಂದ್ ಗೊತ್ತಾ? ಪ್ರತಿ ವಾರ ಎಲ್ಲಿ ಹೋಗ್ತಾನೆ ಗೊತ್ತಾ ಪುತ್ರಪ್ಪ? ಎಲ್ಲಿ ಹೋಗ್ತಾನೆ ಪುತ್ರಪ್ಪ? ಹೆಂಡತಿ ಮಕ್ಕಳು ಎಲ್ಲ ಕರ್ಕೊಂಡು ಬರ್ತಾನ. ಎಲ್ಲಿಂದ ಕರ್ಕೊಂಡ್ ಬರ್ತಾನ? ಎಲ್ಲಿಗೆ? ಚರ್ಚಿಗೆ ಕರ್ಕೊಂಡ್ ಬರ್ತಾನಲ್ಲ. ಆ ಚರ್ಚಿನಾಗ ಹೋದಾಗ ನೀನ್ ನೋಡಿದ್ರೆ ಗೊತ್ತಿಲ್ಲ, ಫಾರಿನ್ ದುಡ್ಡು ಬರ್ತಾ ಇಲ್ಲಿ. ಎಲ್ಲಿ ಬರ್ತಾ ಫಾರಿನ್ ದುಡ್ಡು ಲಿಂಕು? ಆ ಫಾದರ್ ಇದಾರಲ್ಲ ಅಂದ್ರೆ ಅಬ್ರಪಾಶಕ್ಕೆ ಬರ್ತದೆ ದುಡ್ಡು ಅಂತ. ಅಬ್ರಪಾಶ ದುಡ್ಡು ಬರೋದ್ರಿಂದ ಆ ಪುತ್ರಪ್ಪಗ 500, ಅವ್ರ ಲಲಿತಮ್ಮಗ 500, ರೇಬೇಕಾಗ ರಾಕೇಶಿಗ 500 ತಿಂಗಳ ವಾರ 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 ಏನ್ ಕೊಡ್ತಾರೆ ಪಾಸ್ಟ್ರು? ದುಡ್ಡು ಕೊಟ್ಬಿಡ್ತಾರೆ. ದುಡ್ಡು ಕೊಟ್ಟಿನ ಸಲುವಾಗಿ ಅವ್ರು ನಮ್ಮನ್ನೇ ಇಲ್ಲ, ನಮ್ ಜಾತಿಗೆ ಇಲ್ಲ. ಅವ್ರ ಮಟ್ಟ ಅವ್ರಿಗೆಲ್ಲ ಸೇರಿ ನಮ್ಮ ಬಯಸ್ಕರ ಹಾಕ್ಬಿಡ್ಬೇಕಿ. ಎಲ್ಲಿಗೆ? ನೋಡಪ್ಪ ಪುತ್ರಪ್ಪ, ನೀ ಯಾಕೋ ಇಬ್ಬರ ಕಡೆ ಹೋಗ್ತಿದ್ ನೋಡಿ, ನೀರು ನಮ್ಮ ಮಂದಿಗೆ ಇರ್ತೀಯಾ, ಚರ್ಚ್ ಕಡೆ ಹೋಯ್ತೀಯಾ? ಈ ಕಡೆ ಇರ್ತೀಯಾ, ಆ ಕಡೆ ಹೋಯ್ತೀಯಾ? ನೋಡಪ್ಪ ನಿಮ್ಮಲ್ಲಿ ಏನೋ ಒಳ್ಳೇದ್ ಕೆಟ್ಟದ್ ಏನ್ರ ಆಗಿದ್ದಾರ ಯಾರು ಬರ್ಬೇಕೀಗ? ಆ ಚರ್ಚ್ ಮೇಲೆ ಬರ್ಬೇಕು, ಅವರೇ ಮಾಡ್ಬೇಕೀಗ. ನಮ್ ಕಡೆ ಇದ್ದೀಯಾ? ಎಲ್ಲ ಮಾಡ್ತೇವೆ ನಾವೇ. ನೋಡಪ್ಪ ಯೋಚನೆ ಮಾಡ್ಕೊಂಡು ಗಂಡ ಹೆಂಡತಿ ಮಕ್ಕಳು ಯೋಚನೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಹೇಳ್ಬಿಡ್ರಿ ನಮ್ಗ ಅಂತ. ಇಲ್ಲಿ ಪುತ್ರಪ್ಪ ನಾನು ಕೊಡ್ತಾ ಇದ್ದ ದುಡ್ಡು ಕೊಡತಿಲ್ಲ. ಇಲ್ಲಿ ಅವ್ರು ಏನ್ ಮಾಡ್ಬೋದ್ರ? ಈ ಕಡೆ ಬಂದಾಗ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಚೆನ್ನಾಗ್ ಗೊತ್ತಿ ಮನೆ ಕಟ್ಟಿರೋದು ಚೆನ್ನಾಗ್ ಆಡಿದಾರಲ್ಲ, ಅವ್ರು ಹೇಳ್ತಾರ ಪುತ್ರಪ್ಪ ಯೋಚನೆ ಮಾಡಿ ಸೆಂಟ್ರಲ್ ನಿಂತು ಯೋಚನೆ ಮಾಡ್ತಾರ. ಹೆಂಗ್ ಯೋಚನೆ ಮಾಡ್ಬೋದಂದ್ರ, ಅಲ್ಲಪ್ಪ ದೊಡ್ಡಪ್ಪ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ ನನಗೆ ದುಡ್ಡು. ಯಾರು ಕೊಟ್ರ? ನೀನ್ ಅಲ್ಲಕ್ ಹೋಗ್ಬೇಡಿ, ನೀನು ಆ ನೋಡಿಯಲ್ಲಿ ಗೋವಾದಾಗೆಲ್ಲ
ಅಲ್ಲಿ ಮಂಗಳೂರು ನೋಡಿದಿಲ್ಲ ಎಷ್ಟು ಅಲ್ಲೆಲ್ಲ ಹಂತದ್ದು ಎಲ್ಲ ದೊಡ್ಡ ದೊಡ್ಡ ಮಂದಿ ನಂಬರ್ ಎಷ್ಟು ಲಿಂಕ್ ಇದೆ ಗೊತ್ತಾ, ಅವ್ರಿಗೆ ಗೊತ್ತಾದ ಪಾಶ ನಿಮ್ಮನ್ನು ಮೋಸ ಮಾಡ್ತಿದ್ದ ಅಂತ ಮಾಡಿ. ಈ ಪುತ್ರಪ್ಪ ಕರೆಕ್ಟ್ ಐಡಿಯಾ ಪುತ್ರಪ್ಪ ಗೊತ್ತಿದೆ. ಇಲ್ಲಿ ಪುತ್ರಪ್ಪ ಚರ್ಚೆಗೆ ಏನಿರ್ತವೆ ಗೊತ್ತಿದೆ. ಇಲ್ಲಿ ಏನ್ ಮಾಡಿ ಗೊತ್ತಾ, ಹಬ್ಬ ಬಂದ್ರೆ 50,000 ರೂಪಾಯಿ ಕೊಡ್ರಿ, ಹಿಂಗೇನ ಹಬ್ಬ ಬಂದು 1000 ಕೊಡ್ರಿ, ಮೀಟಿಂಗ್ ಬಂದು 500 ರೂಪಾಯಿ ಕೊಡ್ರಿ. ಇಲ್ಲಿಂದ ಪರಿಸ್ಥಿತಿ ಯಾರಿಗೆ ಗೊತ್ತಿದೆ ಅದು? ಇಲ್ಲಿಂದ ಪರಿಸ್ಥಿತಿ ಇಲ್ಲಿಂದ ಪುತ್ರಪ್ಪ ಗೊತ್ತಿದೆ ಅದು. ಅಲ್ಲೋ ಧರ್ಪದ ಕೇಳೋ ಕ್ರಿಸ್ಮಸ್ ನಾವೇ 1000 ರೂಪಾಯಿ ಕೊಡ್ತೇವು ಕೇಳ್ತಾನ? ಕೇಳಲ್ಲ. ಹಂಗಿದ್ರೆ ನಿನ್ ಮೈ ನೋಡು ಅಂತ ಹೇಳ್ತಾನ. ಅಂದ್ರೆ ಇದ್ರಾತ್ ಬಂದಾಗ ಆತನ ಆಯ್ಕೆ ಮಾಡ್ಬೇಕಂತ ಹೇಳ್ತಾನ. ಆಯ್ಕೆ ಮಾಡಿದಾಗ ಇಲ್ಲಿ ಬೈಬಲ್ ಹೇಳ್ತಾನ, ನೀವು ಪಟ್ಟಿಗೆ ಆಶ್ಚರ್ಯ ಪಡ್ತಾರ. ಆಶ್ಚರ್ಯ ಪಡ್ಬೇಕು ಗೊತ್ತಾ? ಅದಕ್ಕೆ ಒಂದೇ ಒಂದು ತಪ್ಪು ಮಾಡಿದ್ವಿ. ಯಾರು? ಪುತ್ರಪ್ಪ ಮಾಡಿದ್ವಿ. ಏನ್ ತಪ್ಪಂದ್ರ, ಈ ಜನ ಕುಡಿತಾ ಇದ್ರು, ಕುಡಿಯೋದು ಬಿಟ್ಕೊಟ್ಟಾರ. ಇಸ್ಪಟ್ ಆಡ್ತಾ ಇದ್ರು, ಇಸ್ಪಟ್ ಆಡೋದು ಬಿಟ್ಕೊಟ್ಟಾರ. ನಸ್ಪುಡಿ ತೆಗ್ತಾ ಇದ್ರು, ನಸ್ಪುಡಿ ತೆಗೆದು ಬಿಟ್ಕೊಟ್ಟಾರ. ಅಲ್ಲಿ ಇದೆ ದುಂದು ವೆಚ್ಚ ಬಹಳ ಮಾಡ್ತಾ ಇದ್ರಲ್ಲ, ಅದು ಮಾಡೋದು ಬಿಟ್ಕೊಟ್ಟಿದ್ದಾರೆ. ಅದು ಮಾಡ್ಕೊಟ್ಟಿದಾರ. ಆ ದೇವ್ರ ನಿಯಮ ಪ್ರಕಾರ ಒಳಗಾಗಿದ್ದಾರ, ಪ್ರಾರ್ಥನೆ ಮಾಡ್ತಾ ಇದಾರ. ದೇವರಿಂದ ನನ್ನ ಆಶೀರ್ವಾದ ಮಾಡು, ನನ್ನ ಮನೆ ಆಶೀರ್ವಾದ ಮಾಡು, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡು. ದೇವರಿಂದ ನೀನ್ ಕಾಲನ ಬಿದ್ದಿದೆಯಲ್ಲ, ನೀನೇ ಅಭಿವೃದ್ಧಿ ಪಡಿಸು ಅಂತ ಆತನ ಕಾಲ ಬಿದ್ದಿದ್ದು. ಈ ಕಾಲ ಬಿದ್ದಿದ್ದು ಆತ ನೋಡಿದಾನ? ಆತ ನೋಡಿಲ್ಲ. ಇಲ್ಲಿ ಬೈಬಲ್ ಹೇಳ್ತಾನೆ ಆತ ನೋಡಿದಾನ. ಆತ ಹೇಳ್ತಾನ ಯಾವಾಗ ನೋಡಿದಾಗ ಆತನ ಪಾದಲ್ಲಿ ಬಂದು, ದೇವರೇ ನನ್ನ ಆಶೀರ್ವಾದ ಮಾಡಪ್ಪ, ನನ್ನ ಹೆಂಡತಿ ಮಕ್ಕಳ ಆಶೀರ್ವಾದ ಮಾಡ. ಪುತ್ರ ಬಂದು ಇಲ್ಲಿ ಈ ರೀತಿ ಭಿಕ್ಷೆ ಬಾತಾನ. ದೇವರೇ ಕೊಡಪ್ಪ, ದೇವರೇ ಕೊಡಪ್ಪ ಅಂತ ಕಟ್ತಾನ. ಆ ಭಿಕ್ಷಕನ ಮನಿ ಅಲ್ಲಿ ಊರಾಗ ಚೆನ್ನಾಗಿದೆ. ಈತನ ದಾನ ಮಾಡಿದಾನೆ. ಅರಸ ದಾನ ಮಾಡಿದ. ಯಾರು? ದೇವರ ಮಾರಸನು ಈತ ದಾನ ಮಾಡ್ದ. ಈತ ದಾನ ಮಾಡಿ ಎಲ್ಲ ಒಳ್ಳೆ ಮನೆ ಕಟ್ಟಿದಾಗ ಆತ ಮಡ್ಕ ಈತ ಬಂದು, ಏನಪ್ಪ ಪುತ್ರಪ್ಪ ನೀನ್ ಹಿಂಗ ಅಂತ ಹೇಳಿ. ಅಂದ್ರೆ ಇಲ್ಲಿ ಬೈಬಲ್ ಹೇಳ್ತಾನ, ನೀನು ಅದು ಕೇಳಿ ಆಶ್ಚರ್ಯಪಟ್ಟು, ಅಂದ್ರ ಆಶ್ಚರ್ಯ, ಎಲ್ಲಿ ತಂದ ಪುತ್ರಪ್ಪ, ಎಲ್ಲಿ ತಂದ ವಿಶ್ವಾಸ, ಎಲ್ಲ ಹೋಯ್ತಾರಲ್ಲ, ಅದಕ್ಕೆ ಹೋಯ್ತಾರ, ಎಲ್ಲ ಹೋಯ್ತಾರಲ್ಲ. ಅಲ್ಲಿ ಬೇರೆ ಉದ್ಯೋಗ ಏನಿಲ್ಲ ಅಂತೇಳಿ ಊರಾಗ ಮೀಟಿಂಗ್ ಆಯ್ತದ. ಇಲ್ಲಿ ನೀವು ಮೀಟಿಂಗ್ ಮಾಡ್ತೀರಿ ಅಲ್ಲ, ಅಲ್ಲಿ ಊರಾಗ ಮೀಟಿಂಗ್ ನಡೀತದ. ಮೀಟಿಂಗ್ ನಡಿಯುವಾಗ ಇಲ್ಲಿ ಹೇಳ್ತಾರ, ನೀವು ಪಟ್ಟಿ ಸೇರ್ಬೇಕು ಹೇಳ್ತಾರ. ನೋಡಿ ಇದು ಅಲ್ಲಿ ಹೇಳ್ತಾನ, ತಾವು ಮಾಡುವ ಅಪರಿಮಿತವಾದ ಪಟ್ಟಿಂಗತನದಲ್ಲಿ ನೀವು ಸೇರದೆ ಇದ್ದದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ಫಸ್ಟ್ ಆಶ್ಚರ್ಯ ಪಡ್ತಾರ, ಆಮೇಲೆ ದೂಷಿಸ್ತಾರ. ಅಂದ್ರ ಫಸ್ಟ್ ಏನ್ ಮಾಡ್ತಾರ? ಆಶ್ಚರ್ಯ ಪಡ್ತಾರ. ಆಶ್ಚರ್ಯ ಅಂದ್ರೆ ಇದು ಆಶ್ಚರ್ಯ. ಹಿಂಗಂಗಾದ ಪುತ್ರಪ್ಪ, ಹಿಂಗಂಗಾದ ಸ್ವಾಮಿ, ಹಿಂಗಂಗಾದ ಲಿಂಗಪ್ಪ, ಹಿಂಗಂಗ ಪರ್ಸು, ಹಿಂಗಂಗಾಗ್ಬಿಟ್ರು. ಆಶ್ಚರ್ಯ ಆಗಿದ್ದ ನಂತರ ದ್ವೇಷ. ಅವಾಗ ಮಾಡ್ತಾರ, ಅವ್ರೇನ ಸಾಧಾರಣ ಮಂದ್ಯಾ ನಾವು? ಬಿಡಪ್ಪ, ನನ್ ಎಲ್ಲ ಗೊತ್ತು, ಯಾರು ಪರ್ಸನ್ ಗೊತ್ತು, ನಿಂಗರಾಜನ್ ಗೊತ್ತು, ಸ್ವಾಮಿ ಏನೇನೋ ಮಾಡಿ ಬದುಕುತ್ತ. ದೂಷಣೆ. ಇಲ್ಲಿ ಬೇರೆ ಹೇಳ್ತಾರೆ ದೂಷಣೆ. ಅಲ್ಲಿ ಹೇಳ್ತಾರೆ ಫಸ್ಟ್ ಆಶ್ಚರ್ಯ, ಆಮೇಲೆ ದೂಷಣೆ. ಆಶ್ಚರ್ಯದ ಎಲ್ಲಿಂದ ತಂದು ಇದೆಲ್ಲ ಬೈಬಲ್ ಹೇಳ್ತಾನೆ ಆಶ್ಚರ್ಯ. ಈಗ ಯಾಕಂದ್ರೆ ನೀನ್ ಆಸ್ಕೊಂಡಿದ್ಯಲ್ಲ, ದೇವ್ರಿಗೆ ಆಸ್ಕೊಂಡಿದ್ದಾನೆ. ಆಸ್ಕೊಂಡಿದಾಗ ಆತ ಒಂದೇ ಒಂದು ಉದ್ದೇಶ, ಏನು ಮಾಡ್ಕೊಂಡು ನನ್ನ ಕಾಲ ಬಿಡು ಸಾಕಟ್ಟೆ, ಏನು ಬೇಡ, ನಾನ್ ಆಸ್ಕೊಂಡೆ, ನನ್ನ ಮನೆಗಿರು ಸಾಕಷ್ಟೇ, ನಾನ್ ತಗೊಂಡಿದ್ದೀನಿ, ಖರೀದಿ ಮಾಡ್ಕೊಂಡೆ. ಆಸ್ಕೊಂಡಿದ್ದಾನೆ ನಿನಗೆ. ಆಸ್ಕೊಂಡಿದಾಗ ನಾ ಹೇಳಿದ ಕೆಲಸ ಸಾಕಟ್ಟೆ, ಏನ್ ಮಾಡ್ಕೊಳ್ಬೇಡ. ನಾನು ಏನ್ ಹೇಳ್ತಾನೆ ಅದು ನೀಟಾಗಿ ಕೇಳು ಸಾಕಷ್ಟೇ. ನನ್ನ ಮಾತು ಕೇಳಷ್ಟೇ. ನನ್ನ ಮಾತು ನೀ ಕೇಳಿದೆಯಲ್ಲ, ನಿನ್ಗೆ ಅಭಿವೃದ್ಧಿ ಪಡಿಸ್ತೆ ಅಂತ ಹೇಳುವಾಗಿಲ್ಲ ಹೇಳ್ತಾನ, ನನ್ನ ಮಾತು ಕೇಳ ಸಾಕಷ್ಟೇ, ಆಜ್ಞೆ ವಿಧೇಯನಾಗಿರು. ಈಗ ಹೇಳ್ತಾನ ಆ ಕುರಿ ಇತ್ತಲ್ಲ, ಕುರಿ ಇಷ್ಟು ಎಲ್ಲ ಪುತ್ರ ಕುರಿ ಖರೀದಿ ಮಾಡಿದೆವು. ಖರೀದಿ ಮಾಡಿ ಅಂತ ಆ ಈತನ ಹ್ಯಾಂಡ್ ಓವರ್ ಬಂದಾಗ ಈತ ಎಲ್ಲಿ ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋದ್ರು, ಹೋಗಿದ್ ಸಾಕಟ್ಟೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಒಯ್ದು ಬಿಡು. ಅಲ್ಲಿ ಕರ್ಕೊಂಡು ಈತ ಏನ್ ಹೇಳ್ತಾರೆ ಕಟ್ಟಾಗೋದಿಲ್ಲ, ಒಂದೇ ಜಾಗ ಕುಂದ್ಬಿಡು ಸಾಕಟ್ಟೆ. ಅಲ್ಲಿ ಬಂದು ದೇವ್ರ ಕಾಲ ಬಿದ್ದು, ದೇವ್ರೇ ನನಗೆ ಆಶೀರ್ವಾದ ಮಾಡಪ್ಪ, ದೇವ್ರೇ ನನ್ನ ಕೊರತೆ ನೀಗಿಸಪ್ಪ, ದೇವ್ರ ಕಾಲ ಬಿದ್ಬಿಡು. ಆ ದೇವ್ರ ಕಾಲ ಬಿದ್ಬಿಟ್ಟಾಗ ಅಭಿವೃದ್ಧಿ ಯಾರು ಪಡಿಸ ಹೇಳಿ ನಿಮ್ಗ? ನೀರ್ ಕುಡ್ಸೋದು ಆ ಮಾಲೀಕ್ ಗೊತ್ತು, ಊಟ ಹಾಕೋದು ಮಾಲೀಕ್ ಗೊತ್ತು, ನೀ ಏನ್ ಮಾಡ್ತೀರಿ ಎಲ್ಲ ಗೊತ್ತು. ಅದಕ್ಕೋಸ್ಕರ ಹೇಳ್ತಾನ ಈ ಕುರಿ ಒಂದ್ ಎಕ್ಸಾಂಪಲ್. ಈಗ ಅಲ್ಲಿ ನಾನು ಖರೀದಿ ಮಾಡೋ ಕುರಿ ಅಲ್ಲ, ನಾನು ಮೇವು ತಂದೆ ತಿಂಬ ಹೊಡ್ದು. ನಾ ಏನ್ ತಿಳ್ಕೊತಿ ಗೊತ್ತಾ? ಯಾಕೆ ಗೊತ್ತು ಕುರಿ ತಿಂದಿಲ್ಲ ಮೇವು? ಎಲ್ಲಿ ತಿಂದಿರ್ಬಹುದು? ಈಗ ಮೇವು ಹಾಗೆ ತಿಂದಿಲ್ಲ ಕುರಿ, ಎಲ್ಲಿ ತಿಂದಿರ್ಬಹುದು? ಅರ್ಥ ಆಗಿರೋದ? ಪುತ್ರಪ್ಪ ಕುರಿ ನಾನ್ ಖರೀದಿ ಮಾಡಿದೆ, ಹಗಲೆಲ್ಲ ಪುತ್ರ ಮನೆಗೆ ಹೋಗ್ತಿತ್ತು. ಆದ್ರೆ ನಾ ಮೇವು ಹಾಕ್ದೆ, ಚಂದ ಮೇವು ತಂದು ಹಾಕಿದೆ, ತಿನ್ಲಿಲ್ಲ. ನಾ ಎಲ್ಲಿ ತಿಂದೆ ತಿಳ್ಕೊಬೇಕೀಗ?
ಪುತ್ರ ಮನೆ ತಿಂದ ಅಂತ ತಿಳ್ಕೊತೇವೆ. ಈಗ ತಿಂತಲ್ಲಿ ಪುತ್ರ ಮನೆ ಕುರಿ ತಿಂದ್ಬಿಟ್ಟದ. ಹಾಗಿದ್ರ ಅಲ್ಲಿ ಈಗ ನಾವು ಅದ್ ಕಲ್ಲು ಊಟ ಹಾಕ್ತಾರ? ಹಾಕಲ್ಲ. ಏನ್ ಮಾಡ್ಬೇಕು? ಪುತ್ರ ಮನೆ ತಿಂತದ ಕುರಿ. ನಾತು ಯಾಕೆ ನನ್ ಕುರಿ ಚಿಂತೆ ಮಾಡ್ತೇನೋ ಅಂತೆ. ಚಿಂತೆ ಮಾಡ್ತದ ಅದು ನನ್ನ ಬಹಳ ಟೆನ್ಷನ್. ನನ್ ಕುರಿ ತಿನ್ನ ಅದು ನೀರಣ ಏನ್ ಮಾಡೋಣ, ನನ್ ಕುರಿ ಭಾಳ ಪುತ್ರ ಮನೆ ಕರ್ಕೊಂಡ್ ಭಾಳ ಟೆನ್ಷನ್ ಆಗ್ಬಿಟ್ಟದ. ಅದು ಕುರಿ ಏನ್ ಮಾಡ್ ಗೊತ್ತಾ, ಯಾವಾಗ್ಲೂ ನೀರ್ ತಿಂದು ಕುಡಿತಾ ಇಲ್ಲ, ಮೇವು ತಿಂತಾ ಇಲ್ಲ, ಏನೇನ್ ತಿನ್ನ. ಅದು ನಾನು ಭಾಳ ಟೆನ್ಷನ್ ಮಾಡ್ಕೊಂಡಿದ್ದೆ, ಏನ್ ಮಾಡ್ಲಿ ಅಂತ. ಅಲ್ಲಿ ತಿಲತ್ತು ಹೊಡುದು, ಅಲ್ಲಿ ತಿಲತ್ತು ನಾನ್ ಟೆನ್ಷನ್ ಮಾಡ್ತೀನಿ. ಟೆನ್ಷನ್ ಯಾರಿಗೆ? ಕುರಿ ಅದು ಹೊಡಿತು ತಿಲತ್ತದು. ಟೆನ್ಷನ್ ಯಾರಿಗೆ? ಕುರುವಿಗೆ ಟೆನ್ಷನ್, ಬಹಳ ಟೆನ್ಷನ್. ಇದಕ್ಕೆ BP ಇದಕ್ಕೆ ಆಗತ್ತ. ಆ ಕುರಿಗೆ ಏನಾಯ್ತಾ? ಕುರಿ ಏನೂ ಆಗಿಲ್ಲ. ಇದಕ್ಕೆ BP ಅಂತ, ಶುಗರ್ ಅಂತ. ಕುರಿ ಯಾಕೆ ಹಿಂಗಿತ್ತು? ಕುರಿ ಹಾಕಿದ್ದು ಟೆನ್ಷನ್. ಇದು ಬಂದಾಗ ಇದಿತ್ತ ಏನ್ ಮಾಡೋದು ಕೊಡ್ಲಿಲ್ಲ, ತಿನ್ಲಿಲ್ಲ. ಏನಿ ಅಂತಾನ ಇಲ್ಲಿ ತಂದಾಗ ಈಗಂತ ಯಾಕೆ ತಿಂತಿಲ್ಲ ಅಂತ ಹೇಳಿ ಒಬ್ರು ರೇಡಿ ಹೇಳ್ಬಿಟ್ಟು ಗೊತ್ತಾ? ಇಲ್ಲ ಹಂಗ ಯಾಕಷ್ಟು ಟೆನ್ಷನ್ ಮಾಡ್ಬೇಕು, ಏನ್ ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡ. ಒಂದ್ಸರಿ ಪುತ್ರಪ್ಪ ನೀವು ಕೇಳಬೇಡ್ರಿ. ಏನ್ ಕೇಳ್ಬೇಡ್ರಿ. ಇಲ್ಲ ಪುತ್ರಪ್ಪ ಮಾಡೋರೆ, ನಮ್ ಕುರಿ ಮೇವು ತಿಂತ, ನೀರ್ ಕುಡಿತಲ್ಲ, ಏನಾಯ್ತಾರೆ ಪಾಸ್ ಏನ್ ಚಿಂತೆ ಮಾಡ್ತೀರಿ, ನಮ್ಮಲ್ಲಿ ಯಾರು ಬೇಡ್ರಿ, ಎಷ್ಟು ಸೂರ್ ತಿಂತು, ಎಷ್ಟು ಯಾರು ಸರಿ ನೀರ್ ಕುಡಿತು ಹೋಗ್ಬಿಡ್ರು ಅಂದಾಗ ಏನೈತೆ ಹೆಡ್ಡಿಗಿಲ್ಲಿ. ನಾನು ಹಾಗೆ ಇಷ್ಟಪಡ್ತೇನ? ಹಾಗೆ ಮತ್ತೆ ಗೊತ್ತಾ, ಪುತ್ರಪ್ಪನ ಕುರಿ ಅಲ್ಲ, ಅಲ್ಲೇ ತಿಂದು ಬರ್ಲಿ, ಅಲ್ಲೇ ತಿಲ್ಲ, ಅಡ್ಡಿ ಇಲ್ಲ. ಆ ದೇವ್ರು ಏನ್ ಮಾಡ್ಬಿಡ್ತಾನ, ಅಲ್ಲಿ ಚೆನ್ನಾಗಿದ್ಯಲ್ಲ, ಚೆನ್ನಾಗಿದ್ಬಿಡು. ಆದ್ರೆ ಏನ್ ಮಾಡ್ತೇವೆ ಬಂದ ಆ ನನ್ನ ಒಳಗಿತ್ತಂದ್ರ ಇದು ಒಂದು ಕುರಿ. ಇನ್ನೊಂದು ಕುರಿ ಏನ್ ಮಾಡಿ ಗೊತ್ತಾ, ಏನ್ ಹುಡಿದ್ರು ಪುತ್ರಪ್ಪ ಮನೆಗೆ ಹೋಗ್ಲಿಲ್ಲ, ಬಡವರು ಪುತ್ರಪ್ಪ ಮನೆಗೆ ಹೋಗ್ಲಿಲ್ಲ, ಹಸುವಾದ್ರು ಅಲ್ಲೇ ಮಂಕೋತ್, ನೀರಡಿಕೆ ಆದ್ರು ಅಲ್ಲೇ ಸುತ್ತ ಹಿಡ್ಕೊಂಡು ಮಂಕೋತ್. ಒಂದು ದಿನ ಉಪವಾಸ, 2 ದಿನ ಉಪವಾಸ. ಯಾರಿಗೆ ಸುರ್ತದ ಈಗ? ಸುರ್ತದ ಯಾರಿಗೆ ಅನ್ಬೇಕೀಗ? ಅರ್ಥ ಆಗಿಲ್ಲ. ಪುತ್ರಪ್ಪನ ಕುರಿ ನಾ ತಗೊಂಡೆ, ಒಂದು ಕುರಿ ಆ ಕಡೆ ಹೋಗಿ ತಿಂದು ಬಂತು ಅಂತ ತಿಳ್ಕೊರಿ. ಇನ್ನು ಕುರಿ ಇನ್ನು ಆ ಏನ್ ಮತ್ ಮನೆ ಬಿಡ್ಕೋತ ಚೆನ್ನಾಗಿ 2 ಬರ್ಡ್ ಯಾವ ಅಂತ ತಿಳ್ಕೊರಿ. ಬಡದಾಗ ಆ 2 ಬಿಟ್ಟು ಚೆನ್ನಾಗಿದ್ದು 2 ಜನ ಕುರಿ ಇಲ್ಲೇ ಮಂಕೋತ. ಪುತ್ರಪ್ಪ ಮನೆ ಕಡೆ ನೋಡ್ಲಿಲ್ಲ, ಪುತ್ರಪ್ಪ ಮನೆ ನೀರು ಕುಡಿಲಿಲ್ಲ, ಪುತ್ರಪ್ಪನ ಮೇವು ತಿನ್ಲಿಲ್ಲ, ಪಿತ್ರಪ್ಪನ ಮನೆಗೆ ಹೋಗ್ಲಿಲ್ಲ. ಏನ್ ಹೋಗಿ ಇಲ್ಲೇ ಬಂದು ಮಂಕೋತ್, ಹಿಂಗೇ ಮಂಕೋತ್ ಸುರ್ತೂರು ಯಾರಿಗೆ ಅನ್ಬೇಕೀಗ? ನಮ್ಗೆ ಅನ್ಬೇಕೀಗ. ನಾವಂತ ಯಾಕೆ ಕುರಿ ಹೋಗ್ಲಿಲ್ಲಲ್ಲ, ಯಾಕೆ ಕುರಿ ಪುತ್ರಪ್ಪ ಮನೆ ಕಡೆ ನೋಡ್ಲಿಲ್ಲ, ಪಾಪ ನಾವ್ ಬಡ್ದೆ ಅಲ್ಲ. ಅದಕ್ಕೆ ಏನ್ ಮಾಡ್ಕೊತಾ, ಈಗ ಅನ್ನ ಯಾರು ಹಾಕ್ಬೇಕು ಹೇಳ್ರಿ? ಈಗ ಮೇವ್ ಯಾರು ತರಬೇಕು, ನೀರ್ ಯಾರು ಕುಡಿಸ್ಬೇಕು? ಆ ದೇವ್ರಿಗೆ ಅದು ಬೇಕು. ದೇವ್ರಿಗೆ ಏನ್ ಬೇಕಂದ್ರ ಆರ್ಸ್ಕೊಂಡಿದ್ದಾನಲ್ಲ, ಆರ್ಸ್ಕೊಂಡಾಗ ಅಥವಾ ನಾನು ಎಷ್ಟು ಬೆಳೆದ್ರು, ನಾನು ಎಷ್ಟು ಬೇಯ್ದ್ರು ಇಲ್ಲೇ ಉಪವಾಸ ನನ್ನ ಮನೆಗೆ ಬಿದ್ದು ಬೀಳ್ತದಲ್ಲ ಈ ಕುರಿ ಪಾಪ ಅಂತ ಹೇಳಿ ಆ ಕನಿಕರ ಬರ್ಬೇಕಲ್ಲಿ. ಆ ಕನಿಕರ ಬಂದಾಗ ಆ ಕನಿಕರೊಳ ದೇವರು ನಿನ್ನ ಕುಟುಂಬ ದೇವರ ಆಶ್ರಯ ಮಾಡ್ತಾನ. ಅವಾಗ ನಾವ್ ಮಾಡ್ಕೊಂಡು ನಾವು ಅಷ್ಟ ಕುರುಬರಿಕೆಲ್ಲ ಕುರಿ ಜಾಣ ಇರ್ತಾವೆ. ಯಾವಾಗೂ ಕುರುಬರಿಕೆಲ್ಲ ಕುರಿ ಪಾಪ ಇವ್ರು ಏನ್ ಗೊತ್ತಾಗುತ್ತೆ. ಎಷ್ಟೋ ಮಂದಿ ಇದ್ದಾವ. ಎಕ್ಸಾಂಪಲ್ ಏನ್ ಗೊತ್ತಾ, ಗೆಹಜಿ ನಾಮಾನ್, ಆ ಕುರಿ ಗೊತ್ತೇ ಇಲ್ಲ ಅಂತ ಇರ್ತದ. ಕುರಿ ಗೊತ್ತಿದ್ರೆ ಈ ಕುರುಬು ಗೊತ್ತಿರ ಏನಿಗೆ ಹೋಗಿದ್ ಗೊತ್ತಿರ್ತದ. ಆದ್ರೂ ಇಲ್ಲಿ ಬೈಬಲ್ ಹೇಳ್ತಾನ, ಈ ಕುರಿ ದೇವ್ರ ಹೇಳ್ತಾ, ದೇವ್ರ ನಿಯಾಮ ಆಸ್ಕೊಂಡಿಯಲ್ಲ, ನನ್ನ ಮನೆ ಹಟ್ಟಿಯೊಳಗೆ ನೀನ್ ಇರ್ಬೇಕಷ್ಟೇ. ಆತ ಇಷ್ಟಪಡೋದೇನು, ನನ್ನ ಮನೆಯೊಳಗೆ ಇರ್ಬೇಕು ನೀನು. ನಾನು ಹೇಳಿದ್ ಕೇಳ್ಬೇಕು, ನನ್ನ ಮಾತು ಕೇಳ್ಬೇಕು ನೀನು. ನನ್ನ ಮಾತು ಕೇಳಿದಾಗ ನೀನು ಸಂಪೂರ್ಣ ನನ್ನ ಆಶೀರ್ವಾದ ಮಾಡ್ತೇನೆ. ನನ್ನ ಮಾತು ನೀ ಕೇಳಿದ್ಯಲ್ಲ, ನಿನ್ನ ಏನು ಬೇಕೋ ನೀನ್ ಎಲ್ಲನೂ ಸಹಾಯ ಮಾಡ್ತೆ. ನೀನು ಹೊಟ್ಟೆ ತುಂಬ ಊಟ ಕೊಡ್ತೆ, ನಿನ್ಗೆಲ್ಲ ಬಟ್ಟೆ ತರ್ತೆ, ನಿನ್ಗೆಲ್ಲ ಚೆನ್ನಾಗಿ ಎಲ್ಲ ಕೊಟ್ಟು ನೀನು ಸಮೃದ್ಧಿ ತುಂಬಿಸ್ತೆ. ಆದ್ರೆ ಬೈಬಲ್ ಹೇಳ್ತಾನ, ನನ್ನ ಮನೆಯೊಳಗೆ ನೀನ್ ಇರ್ಬೇಕು, ಅಷ್ಟೇ ಆತನ ಸಂತೋಷ. ಆತ ಹೇಳ್ಕೊತಾನ, ನನ್ನ ಮನೆಯೊಳಗ ನೀನ್ ಇರ್ಬೇಕು, ನಾವು ಆತನ ಮನೆಯೊಳಗೆ ಇರ್ಬೇಕು. ನೀವು ಆತನ ಕಣ್ಣಿಗೆ ಕಾಣಿಸ್ಬೇಕಿಲ್ಲ. ಈಗ ಕಾಣಿಸಿದಾಗ ಆತನಿಗೆ ಗೊತ್ತಿರ್ದ ನನ್ನ ಮಕ್ಕಳಿಗೆ ಊಟ ಕೊಡ್ಬೇಕು ಅಂತ ಹೇಳಿ, ಆತನಿಗೆ ಗೊತ್ತಿರ್ದ ನನ್ನ ಮಕ್ಕಳು ಕೊರತೆ ನೀಗಿಸ್ಬೇಕು ಅಂತ ಹೇಳಿ, ಆತನಿಗೆ ಗೊತ್ತಿರ್ತದ ಈಗ ಏನು ಸಹಾಯ ಮಾಡ್ಕೊ ಎಲ್ಲ ಗೊತ್ತಿರ್ತದ ಅಂತ ಗೊತ್ತಿರ್ಬೇಕು. ಅಂದ್ರೆ ಯಾವಾಗ ಆ ದೇವ್ರ ಕಾಲ ಬೀಳ್ತೀಯೋ, ಎಕ್ಸಾಂಪಲ್ ಎಷ್ಟೆಷ್ಟೋ ಸಮಸ್ಯೆ ಬಂದಿರ್ತಾರ ಬೈಬಲ್ ನಲ್ಲಿ. ಎಷ್ಟು ಸಮಸ್ಯೆ ಬಂದಾಗ ಎಲ್ಲಿ ಪರಿಹಾರ ಮಾಡ್ಕೊಂಡು ಗೊತ್ತಾ, ಎಲ್ಲ ದೇವ್ರ ಕಾಲಲ್ಲೇ. ಯಾಕೆ ಬೇರೆ ಗೊತ್ತಿಲ್ಲ ಅವ್ರಿಗೆ. ಆ ದೇವ್ರನ್ನ ಆರಿಸ್ಕೊಂಡು ಗೊತ್ತಾದ್ಮೇಲೆ ಆರಿಸ್ಕೊಂಡಿದ್ದಾಗ ಆರಿಸ್ಕೊಂಡ್ರೆ ಹೆಂಗಿರ್ತಂದ್ರೆ, ಈಗ ಆರಿಸ್ಕೊಂಡು ತೆಗೆದುಕೊಂಡಿಯಲ್ಲ, ನನಗೆಲ್ಲ ಕೊರತೆ ನೀನೇ ನೀಗಿಸ್ಬೇಕೆಂಬುದಾಗಿ ಹೇಳ್ತಾನೆ. ಅದಕ್ಕೆ ದೇವರ ಮಕ್ಕಳ ನಾವು ಆತನ ಕರೆದಾಗ ಆತನಲ್ಲೇ ಇರ್ಬೇಕು. ನಾವು ಆತನಲ್ಲಿ ಯಾವಾಗ ಇರ್ತೇವೋ ಆ ದೇವರು ಸಂಪೂರ್ಣವಾಗಿ ನಿನ್ನ ಕುಟುಂಬ ದೇವರ ಆಶ್ರಯ ಮಾಡ್ತಾನ, ನಿನ್ನ ಮನೆ ಆಶ್ರಯ ಮಾಡ್ತಾನ, ನಿನ್ನ ಬಿಸಿನೆಸ್ ಆಶ್ರಯ ಮಾಡ್ತಾನ. ಎಲ್ಲವೂ ದೇವರನ್ನ ಆಶ್ರಯ ಮಾಡಿ ಸಮೃದ್ಧಿ ತುಂಬಿಸುವುದಾಗಿರ್ತಾನೆ. ದೇವರ ವಾಕ್ಯವನ್ನು ಆಶ್ರಯ ಮಾಡಲಿ.